ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಬೆಂಗಳೂರಿನ ಅಧಿದೇವತೆ ಅಣ್ಣಮ್ಮ ದೇವಿಗೆ ಶರಣಾಗಿದ್ದಾರೆ. ಮೆಜೆಸ್ಟಿಕ್ನ ಅಣ್ಣಮ್ಮ ದೇವಸ್ಥಾನಕ್ಕೆ ಭೇಟಿ ನೀಡಿ ಉಪ್ಪು ಮೊಸರು ಅಭಿಷೇಕ ಮಾಡಿ ಹರಕೆ ತೀರಿಸಿದರು. ಇತ್ತ ಸಿಎಂ ದೇವಸ್ಥಾನ ಭೇಟಿಗೆ ವಿಪಕ್ಷ ಬಿಜೆಪಿ ಕೆಂಡ ಕಾರಿದೆ. ಬೆಂಗಳೂರಿನ ಅಧಿದೇವತೆಯ ಹರಕೆ ತೀರಿಸಿದ ಸಿಎಂ ಡಿಕೆ ಶಿವಕುಮಾರ್. ಅಣ್ಣಮ್ಮ ಕ್ಷೇತ್ರಪಾಲಕಿ ಬಿಸಿಲು ಮಾರಮ್ಮನಿಗೆ ಮೊಸರು ಅಭಿಷೇಕ. ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಟೆಂಪಲ್ ರನ್ ಮಾಡ್ತಿದ್ದಾರೆ. ಅಧಿಕಾರ ಸ್ವೀಕರಿಸಿದ ಕ್ಷಣದಿಂದಲೇ ದೇಗುಲಗಳಿಗೆ ತೆರಳಿ ಪೂಜೆ ಪುನಸ್ಕಾರ ಮಾಡ್ತಿದ್ದಾರೆ. ಬೆಂಗಳೂರು ಕಾಯೋ ಅಣ್ಣಮ್ಮನ ದೇವಸ್ಥಾನಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿದ್ದಾರೆ. ಮೆಜೆಸ್ಟಿಕ್ ಬಳಿ ಇರುವ 500 ವರ್ಷಗಳಷ್ಟು ಹಳೆಯದಾದ ಐತಿಹಾಸಿಕ ದೇಗುಲಕ್ಕೆ ಭೇಟಿ ನೀಡಿದ ಸಿಎಂ ಮೂಲದೇವಿ ಅಣ್ಣಮ್ಮ ಹಾಗೂ ಕ್ಷೇತ್ರಪಾಲಕಿ ಬಿಸಿಲು ಮಾರಮ್ಮನಿಗೆ ಉಪ್ಪು ಮೊಸರಿನ ಅಭಿಷೇಕ ನಡೆಸಿ ಹರಕೆ ಸಂದಾಯ ಮಾಡಿದ್ದಾರೆ. ರಾಜ್ಯದ ಏಳಿಗೆಗಾಗಿಯೂ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಹರಕೆ ಹೊತ್ತಿದ್ದ ಸಿಎಂ ಡಿಕೆ ಇಂದು ಅಣ್ಣಮ್ಮ ದೇವಿ ದೇಗುಲಕ್ಕೆ ಭೇಟಿ ನೀಡಿ ಕಾಣಿಕೆ ಸಲ್ಲಿಸಿದ್ದಾರೆ. ಇವತ್ತು ಬಂದು ಆ ತಾಯಿಗೆ ದರ್ಶನ ಮಾಡಿ ಆಶೀರ್ವಾದ ಪಡೆದು ಒಳ್ಳೆ ಸುಖ ನೆಮ್ಮದಿ ಶಾಂತಿ ಮತ್ತು ಒಳ್ಳೆ ಮಳೆ ಸಮೃದ್ಧಿ ಬೆಂಗಳೂರು ನಗರ ಮತ್ತು ಇಡೀ ರಾಜ್ಯಕ್ಕೆ ಕೂಡ ಒಳ್ಳೆಯದಾಗಲಿ ಅಂತೇಳಿ ಆ ಅಣ್ಣಮ್ಮ ಈ ಗ್ರಾಮ ದೇವತೆಯಲ್ಲಿ ನಾನು ಪ್ರಾರ್ಥನೆಯನ್ನ ಮಾಡಿದ್ದೇನೆ. ಡಿಕೆ ಶಿವಕುಮಾರ್ ಸಿಎಂ ಆದರೆ ಸನ್ನಿಧಾನಕ್ಕೆ ಕರೆಸುವುದಾಗಿ ಕನ್ನಡ ಪರ ಹೋರಾಟಗಾರ ಕೆಸಿ ಮೂರ್ತಿ ದೇವಿಗೆ ಪ್ರಾರ್ಥನೆ ಮಾಡಿದ್ದಾರಂತೆ. ಈ ಹಿನ್ನೆಲೆ ಬೆಳಗಿನ ಜಾವ 3 ಗಂಟೆಯಿಂದಲೇ ಅಣ್ಣಮ್ಮ ದೇವಿಗೆ ಎಳನೀರು, ಕುಂಕುಮ, ಹಾಲು, ಮೊಸರು ಅಭಿಷೇಕ ಮಾಡಲಾಗಿದೆ. ಕಾಂಗ್ರೆಸ್ ಪಕ್ಷ ಇವತ್ತೇನು ಅವರಿಗೆ ಗೌರವ ಕೊಟ್ಟಿದೆ, ಅದಕ್ಕೆ ತಾಯಿ ಆಶೀರ್ವಾದ ಬೇಕು. ಈ ನಾಡಿನಲ್ಲಿ ಕನ್ನಡಿಗರಿಗೆ ಕೆಲಸ ಮಾಡಲಿಕ್ಕೆ ಅವಕಾಶ ಕೊಡಬೇಕು, ಆರೋಗ್ಯ ಕೊಡಲಿ ಅಂದ್ಬಿಟ್ಟು ಸಾಹೇಬರಿಗೆ, ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಬೆಳಿಗ್ಗೆಯಿಂದ ಪೂಜೆ, ವಿಶೇಷ ಪೂಜೆ ಇಟ್ಕೊಂಡಿದ್ದೀವಿ. ಅಭಿಷೇಕ ಎಲ್ಲ ಆಗಿದೆ, ಅಲಂಕಾರ ಆಗಿದೆ. ಇನ್ನು ದೇವಸ್ಥಾನಕ್ಕೆ ಭೇಟಿ ನೀಡಿದ ನೂತನ ಮುಖ್ಯಮಂತ್ರಿಗೆ ಪೂರ್ಣಕುಂಭ ಸ್ವಾಗತ ಕೋರಲಾಯಿತು. ಸಿಎಂ ಡಿಕೆಗೆ ಮಾಜಿ ಸಚಿವ ದಿನೇಶ್ ಗುಂಡೂರಾವ್ ಸಾಥ್ ನೀಡಿದರು. ಉತ್ತರ ಕುಮಾರನ ಸರ್ಕಾರವು ಉತ್ತರಾಭಿಮುಖ ಸರ್ಕಾರವು. ಇತ್ತ ಡಿಕೆಶಿ ಟೆಂಪಲ್ ರನ್ ಬಿಜೆಪಿಗರ ಕಣ್ಣು ಕುಕ್ಕಿದೆ. ಇದು ಉತ್ತರ ಕುಮಾರನ ಸರ್ಕಾರವು ಉತ್ತರಾಭಿಮುಖ ಸರ್ಕಾರವು. ಮೊನ್ನೆಯಿಂದ ದೇಗುಲಕ್ಕೆ ಹೋಗೋದು ದರ್ಶನ ಪಡೆಯೋದೇ ಆಗಿದೆ ಅಂತ ಬಿಜೆಪಿ ಎಂಎಲ್ಸಿ ಛಲವಾದಿ ನಾರಾಯಣಸ್ವಾಮಿ ಕುಟುಕಿದ್ದಾರೆ. ಉತ್ತರಾಭಿಮುಖವಾದ ಸರ್ಕಾರ ಉತ್ತರ ಕುಮಾರನ ಸರ್ಕಾರವಾಯಿತು. ಏನು ಇಂಥ ನಾನು ಒಂದು ಮಾತನ್ನು ಕೇಳಿದ್ದೆ. ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಈ ಮೂಢನಂಬಿಕೆಗಳ ವಿರುದ್ಧವಾಗಿ ಬಿಲ್ ಪಾಸ್ ಮಾಡಿಬಿಡ್ತೇನೆ ನಾನು ಅಂತೇಳಿ ಕೂಡ ಹೇಳಿದ್ರು. ಆದರೆ ಈಗ ನೋಡಿದ್ರೆ ನೀವು ಮಾಜಿ ಮುಖ್ಯಮಂತ್ರಿಗಳೇನು ಹೇಳ್ತಾರೆ, ಈಗ ಮುಖ್ಯಮಂತ್ರಿಗಳ ನಡೆಯನ್ನು ಕಂಡು. ಒಟ್ನಲ್ಲಿ ಕಾಂಗ್ರೆಸ್ನ ಟ್ರಬಲ್ ಶೂಟರ್ ರಾಜ್ಯದ ಗದ್ದುಗೆ ಏರಿದ ಬೆನ್ನಲ್ಲೇ ಗ್ಯಾರಂಟಿ ಯೋಜನೆ, ಅಭಿವೃದ್ಧಿ ಕಾರ್ಯಗಳಿಗೆ ಚುರುಕು ಮೂಡಿಸಿದ್ದಾರೆ. ವಿಪಕ್ಷಗಳ ವಾಗ್ದಾಳಿ ಮಧ್ಯೆಯೂ ತಮ್ಮದೇ ಸ್ಟೈಲ್ನಲ್ಲಿ ಉತ್ತರ ಕೊಡೋದಕ್ಕೆ ಮುಂದಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.